ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್‌ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಅಂತ ಹೇಳ್ತಾ, ನನ್ನ ಬೆಳಗಿನ ದಿನಚರಿ. ಇವತ್ತು ನಮ್ಮ ದಿನ ಹೀಗೆ ಶುರು ಆಗ್ತಾ ಇದೆ. ಬೆಳಗ್ಗೆ ಕಾಫಿ ಮತ್ತು ಟೀ ಮಾಡಿಕೊಂಡು ಒಂದು ಕಡೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೀನಿ. ಆ ಕಡೆ ಟೀ ಮತ್ತು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಕಾಫಿ ಮತ್ತು ಟೀ ಎರಡೂ ಕುಡಿಯೋದ್ರಿಂದ ಡೈಲಿ ಟೀ ಮತ್ತು ಕಾಫಿ ಎರಡೂ ಮಾಡ್ಕೊಳ್ತೀನಿ. ಈ ಕಡೆ ದೋಸೆಗೆ ಹಿಟ್ಟು ರುಬ್ಬಿಟ್ಟಿದ್ದೆ. ಅದು ಹೇಗೆ ರುಬ್ಬಿದೆ ನೋಡಿ, ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾನು ಯಾವತ್ತು ದೋಸೆಗೆ ರುಬ್ಬಿಟ್ಟಿರ್ತೀನೋ ಅವತ್ತೆಲ್ಲ ದೋಸೆಗೆ ಇಡ್ಲಿಗೆ ರುಬ್ಬಿಟ್ಟಿದ್ರೆ ಫಸ್ಟ್ ಬಂದು ನೋಡೋದೇ ಇದು. ಅದನ್ನ ನೋಡಿದ್ರೇ ನನಗೆ ಸಮಾಧಾನ. ಅದೇನಂತ ಗೊತ್ತಿಲ್ಲ, ನನಗೆ ಆ ಥರ ರೂಢಿ ಆಗಿಬಿಟ್ಟಿದೆ. ನಾನು ರುಬ್ಬಿಟ್ಟಿರೋದನ್ನ ಬೆಳಗ್ಗೆ ಬಂದು ಇದನ್ನ ನೋಡಿದ್ರೆ ನನಗೊಂಥರ ಸಮಾಧಾನ. ನಾನು 2 ದಿನಕ್ಕೆ ಆಗಂಗೆ ರುಬ್ಬಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. 2 ದಿನನೂ ಒಂದಿನ ದೋಸೆ ಮಾಡಿದ್ರೆ ಒಂದಿನ ಇಡ್ಲಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ರಾತ್ರಿನೇ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ, ಇನ್ನೊಂದರಲ್ಲಿ ಪಾತ್ರೆಗೆ ಹಾಕಿರ್ತೀನಿ. ಪಾತ್ರೆಗೆ ಹಾಕಿಟ್ಟಿರೋದನ್ನ ಫಸ್ಟ್ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಈ ಕಡೆ ಅಷ್ಟರಲ್ಲಿ ಕಾಫಿ ರೆಡಿಯಾಗಿದೆ. ಕಾಫಿ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಮ್ಮನಿಗೆ ಕಾಫಿ ಕೊಟ್ಬಿಟ್ಟು ಅವರಿಬ್ರು ಕಾಫಿ ಕುಡಿತಾರೆ. ನಾನು ಕಾಫಿ ಕುಡಿಯಲ್ಲ, ನಾನು ಟೀ ಕುಡಿಯೋದು. ಇದು ನನಗೆ ಟೀ. ನಾನು ಟೀ ಹಾಕ್ಕೊಂಡು ಒಂದು ಲೋಟ ಟೀ ಕುಡಿದ್ಬಿಟ್ಟು ಈಗ ಇಲ್ಲಿಂದ ಶುರು ಆಗುತ್ತೆ ಮನೆ ಕೆಲಸ. ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ 10:15 ಹಾಗೇ ಹೋಯ್ತು. ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ, ಆವಾಗಲೇ ತೋರಿಸ್ದಾಗ ಎಷ್ಟಿತ್ತು, ಈಗ ಇನ್ನೂ ಉಬ್ಬಿದೆ ಹಿಟ್ಟು. ಈ ಕಡೆ ಆಲೂಗಡ್ಡೆ ಪಲ್ಯಕ್ಕೆ ಮತ್ತು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಬೇಗ ಬೇಗ ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನೆಲ್ಲ ಕಲಸಿ ಇದು ಮಾಡ್ಕೊಳ್ಳೋಣ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆಲ್ಲೋಗುತ್ತೆ. ನೋಡಿ, ಕಲಿಸ್ಬಿಟ್ಟು ಇದನ್ನು ಇಟ್ಬಿಟ್ಟು ಫಸ್ಟು ಈ ಕಡೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಚಿಕ್ಕ ಬಾಣಲೆ ಇಟ್ಟಿರೋದು, ಅದು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಳ್ಳೋಣ ಚಟ್ನಿಗೆ. ಇದರಲ್ಲಿ ಇವಾಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದು ಚೆನ್ನಾಗಿ ಹುರಿದ್ಬಿಟ್ಟು ಈಗ ಅದೆಲ್ಲ ಇದಾದಮೇಲೆ ಇದಕ್ಕೆ ಇವಾಗ ಈರುಳ್ಳಿ ಎಲ್ಲ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಇದನ್ನು ಹುರ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ನನ್ನ ಮಗಳೇ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ. ನಾನೇನಾದರೂ ಅಡುಗೆ ಮಾಡ್ತಾಯಿದ್ರೆ ಅವಳು ಬಂದು ನನಗೆ ಒಂಚೂರು ಹೆಲ್ಪ್ ಮಾಡಿಕೊಡ್ತಾಳೆ, ಮಮ್ಮಿ ನಾನು ಮಾಡ್ತೀನಿ ಅಂತ. ಈ ಕಡೆ ದೋಸೆನೂ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು 3 ಬೇಗ ಬೇಗ ಆಗಿಬಿಡುತ್ತೆ ಅಂತ ದೋಸೆ ಹಂಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ನನ್ನ ಮಗಳು ಮಮ್ಮಿ ನಾನು ಮಾಡ್ತೀನಿ ಅಂತ ಅವಳು ಇಸ್ಕೊಂಡ್ಳು. ಈ ಕಡೆ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ಲ, ಹಂಗಾಗಿ ಅಮ್ಮ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದಿರೋ ಅಂಥದ್ದು, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ಫಸ್ಟ್ ರುಬ್ಕೊಳ್ತೀನಿ. ಆ ಕಡೆ ಕಡಲೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಕಡಲೆ ಹಾಕಿದ್ದೀನಿ ಬಾಣಲೆಗೆ ಹುರಿಯೋಕ್ಕೆ. ಇಲ್ಲಿ ಆಲೂಗಡ್ಡೆನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಮಗಳು ಮಿಕ್ಸ್ ಮಾಡ್ತಾಯಿದ್ಲು, ಕೊಡು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಇಸ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಟರೆ ಅದು ಆಗುತ್ತೆ. ಇಲ್ಲಿ ಚಟ್ನಿಗೆ ರುಬ್ಕೊಂಡೆ. ಇಲ್ಲಿ ನೋಡಿ, ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿ ಅಮ್ಮನೇ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಹೋಗ್ಬೋದು ಅಂತ. ಈ ಕಡೆ ಅಮ್ಮ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ರೆ ನಾನು ಆ ಕಡೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ಈಗ ಆಯಿತು, ಆಲೂಗಡ್ಡೆ ಪಲ್ಯ ಆಯಿತು. ಚಟ್ನಿಗೆ ನೋಡಿ, ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ. ದೋಸೆ ಈ ಕಡೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆ ಹಂಚನ್ನ ಎತ್ತಿ ಈ ಕಡೆ ಇಟ್ಕೊಂಡೆ. ಈಗ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಚಟ್ನಿಗೆ ಒಗ್ಗರಣೆ ಕೊಟ್ಬಿಟ್ಟಿದ್ದೀನಿ. ಅದು ತಣ್ಣಗಾದ್ಮೇಲೆ ಅದು ರುಬ್ಬಿರೋಂಥ ಚಟ್ನಿನ ತೆಗೆದು
ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಫಸ್ಟು ನನ್ನ ಮಗಳಿಗೆ ಹಾಕ್ಕೊಟ್ಬಿಟ್ರೆ ಅವಳು ತಿನ್ಕೊಳ್ತಾಳೆ. ಅವಳೊಂದು ಸ್ವಲ್ಪ ಲೇಟ್ ತಿನ್ನೋದು. ಹಂಗಾಗಿ ನನ್ನ ಮಗಳಿಗೆ ಮನೆಯವರಿಗೆಲ್ಲ ದೋಸೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ನೋಡ್ತಾ ಇರ್ಬೋದು ನನ್ನ ಮಗಳು ಕುತ್ಕೊಂಡು ವೇಟ್ ಮಾಡ್ತಾವಳೆ. ಮಮ್ಮಿ ಆಯ್ತಾ ಮಮ್ಮಿ ಆಯ್ತಾ ಅಂತ ಕೇಳ್ತಾ ಇದ್ಲು. ನೋಡಿ ಈಗ ದೋಸೆ ಆಯ್ತು. ಅದು ಇದನ್ನು ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಡೋಣ ಅಂತಂದರೆ ಅದಾದಮೇಲೆ ಇಲ್ಲ ನನಗೆ ಚಿಕ್ಕದು ಮಾಡಿಕೊಡಿ ಮಮ್ಮಿ ಅಂತಂದ್ಳು. ಮತ್ತೆ ಇವಾಗ ಬೇರೆ ಮಾಡ್ತಾ ಇದ್ದೀನಿ. ಚಿಕ್ಕದು ಮಾಡಿಕೊಡ್ತಾ ಇದ್ದೀನಿ. ಈಗ ಅದು ತಣ್ಣಗಾಗಿದೆ ಒಗ್ಗರಣೆ. ಈಗ ಅದನ್ನ ತೆಗೆದ್ಬಿಟ್ಟು ಅದಕ್ಕೆ ಚಟ್ನಿ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಅವಳೇ ನಾನೇ ತೆಗಿತೀನಿ ಅಂತ ತೆಗಿತಾ ಇದ್ಲು. ಕೊಡೋ ಟೈಮ್ ಆಗಿದೆ ಅಂತಂದ್ಬಿಟ್ಟು ನಾನು ಎತ್ಕೊಂಡು ಬೇಗ ಬೇಗ ರೆಡಿ ಮಾಡಿಕೊಟ್ಟೆ ಅವಳಿಗೆ. ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ದೋಸೆ 3 ರೆಡಿಯಾಗಿದೆ. ಈಗ ಎಲ್ಲರಿಗೂ ದೋಸೆ ಮಾಡಬೇಕು. ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಇವತ್ತಿನ ಬೆಳಗಿನ ತಿಂಡಿ. ಎಲ್ಲರೂ ಬೇಗ ಬೇಗ ತಿಂಡಿ ತಿಂದ್ಕೊಂಡು ಹೊರಟ್ವಿ. ನಾವು ಹೊರಟಾಗ ಟೈಮ್ ಬಂದು 11 ಗಂಟೆ 11 ಗಂಟೆ ಆಗಿತ್ತು. 11 ಗಂಟೆಗೇ ಆಗಲೇ ಜನ ಸಿಕ್ಕಾಪಟ್ಟೆ ಜನ. ನನ್ನ ಹಸ್ಬೆಂಡ್ ಬಂದು ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆಗಲ್ವೇನೋ ಇವತ್ತು ಹೋದರೆ ಆಗಲ್ವೇನೋ ನಾಳೆ ಹೋಗೋಣ ಅಂತ. ಇಲ್ಲ ಇವತ್ತು ತೇರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಲೇಬೇಕು ಅಂತಂದ್ಬಿಟ್ಟು ಹೊರಟ್ವಿ ನಾವು. 11 ಗಂಟೆಗೆ ನೋಡಿ ಪಾರ್ಕಿಂಗ್ ಎಲ್ಲ 1.5 ಕಿಲೋಮೀಟ್ರ್ ಹಿಂದೆನೇ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಗಾಡಿಗಳಿಗೆ. ಇನ್ನು 2 ವೀಲರು ಮತ್ತು ಆಟೋಗೆಲ್ಲ ಸ್ವಲ್ಪ ಮುಂದೆವರೆಗೂ ಬಿಟ್ಟಿದ್ದಾರೆ. ಮುಂದೆವರೆಗೂ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಅಷ್ಟೇ. ಅಲ್ಲಿಂದ ಇಳಿದ್ಬಿಟ್ಟು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಆರ್ಚಿಂದ 1 ಕಿಲೋಮೀಟ್ರ್ ದೂರ ನಡೀಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಟ್ರಾಫಿಕ್ಕೂ ಅಷ್ಟೇ ತುಂಬ ಜಾಸ್ತಿ ಇದೆ. ನೋಡಿ ಇಲ್ಲಿ ಎದುರುಗಡೆ ಆರ್ಚ್ ಕಾಣ್ತಿದೆಯಲ್ಲ, ನಾವು ಇಲ್ಲಿ ಆಟೋ ಇಳಿದು ಇಲ್ಲಿಂದ ನೋಡಿ ಆರ್ಚಿಂದ ಒಳಗಿಂದ 1 ಕಿಲೋಮೀಟ್ರ್ ದೂರ ಇದೆ ಇನ್ನು ದೇವಸ್ಥಾನ. ಇಲ್ಲೇ ನಿಲ್ಸಿದ್ದಾರೆ. ಅಷ್ಟು ಜನ ಇದ್ದಾರೆ, ಅಷ್ಟು ಟ್ರಾಫಿಕ್ ಇದೆ, ಅಷ್ಟು ಜನನೂ ಇದ್ದಾರೆ. ನೋಡಿ ನನ್ನ ಮಗಳು ಹೆಂಗೆ ಆಡ್ತಿದ್ದಾಳೆ ಅಂತ. ಅವಳಿಗೆ ಖುಷಿ ಅಂದರೆ ಖುಷಿ ಹೋಗ್ತಿರೋದು. ಹಾಗಾಗಿ ನನ್ನನ್ನು ವೀಡಿಯೋ ಮಾಡ್ಕೊ ಅಂತ ಹಂಗೆ ಆಡ್ತಾ ಇದ್ದಾಳೆ ಅವಳು. ರೋಡೆಲ್ಲ ಡ್ಯಾನ್ಸ್ ಆಡ್ಕೊಂಡ್ಬಂದ್ಲು ಬರ್ಬೇಕಾದ್ರೆ. ನೋಡಿ ಇಲ್ಲಿಂದ ಶುರು ಆಗುತ್ತೆ. ಆ ಕಡೆ ಈ ಕಡೆ ಅಂಗಡಿಗಳಂತೆ ಎಲ್ಲ ಇದೆ ಫುಲ್ಲು. ನೋಡಿ ಇಲ್ಲೆಲ್ಲ ಮಕ್ಕಳಿಗೆ ಆಟ ಸಾಮಾನುಗಳು ಏನೇನೋ ಮಾರ್ತಾ ಇದ್ದಾರೆ. ಬ್ಯಾಗ್ಸು, ಜೋಕಾಲಿ, ಆಮೇಲೆ ಪುರಿ ಖಾರ, ಮತ್ತು ಫ್ಲವರ್ ಪಾಟ್ಸು, ಆಮೇಲೆ ಸ್ಲಿಪ್ಪರು, ಹ್ಯಾಂಡ್ ಬ್ಯಾಗು ಎಲ್ಲ ಮಾರ್ತಾಯಿದ್ರು. ಹಾಗೆ ಮುಂದೆ ನೋಡ್ಕೊಂಡು ಹೋಗಿ ನೀವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಎಲ್ಲ ಹ್ಯಾಂಡ್ ಬ್ಯಾಗ್ಸು ಏನೇನೋ ಮಾರ್ತಾ ಇದ್ದಾರೆ. ಪ್ರತಿಯೊಂದೂ ಹಂಗೆ ಹೋಗ್ತಾ ನೋಡ್ಕೊಂಡು ಹೋದ್ವಿ. ಇನ್ನೇನು ದೇವಸ್ಥಾನ ಹತ್ರ ಬಂದ್ವಿ ಅಂತ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದೂರ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನದ ಬ್ಯಾಕ್ ಸೈಡ್ ತಲುಪ್ತೀವಿ ನಾವು. ಅಷ್ಟು ಜನ ಇರೋದ್ರಿಂದ ನಮಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದೆ ಗೊತ್ತಾಗಲಿಲ್ಲ ಅಷ್ಟಾಗಿ. ಬೇರೆ ಟೈಮಲ್ಲೆಲ್ಲ ಇಲ್ಲಿವರೆಗೂ ನಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ, ಸುಸ್ತಾದಂಗೆ ಅನಿಸುತ್ತೆ. ಆಮೇಲೆ ಅವ್ರ ಮಗಳು ಅಪ್ಪ ನಡೆಯೋಕ್ಕಾಗ್ತಿಲ್ಲ ಅಂತಂದಿದ್ದಕ್ಕೆ ಅವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಂದ್ವಿ ನೋಡಿ, ಇನ್ನೇನು ತಲುಪಿದ್ವಿ. ಇಲ್ಲಿಗೆ ಲಾಸ್ಟ್ ಅಂದ್ಕೊಳ್ಳಿ. ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ಜನ ಅಲ್ಲೇ ನಿಂತಿದ್ದಾರೆ. ಅಷ್ಟು ಜನ ಈ ಕಡೆ ಹೋಗಂಗೂ ಇಲ್ಲ, ಆ ಕಡೆಯಿಂದ ಬರೋಂಗೂ ಇಲ್ಲ. ಅಷ್ಟು ಜನ ಅಷ್ಟು ತಳ್ಳಾಡ್ತಿದ್ದಾರೆ. ಅಷ್ಟೊಂದು ಜನದ ಮಧ್ಯೆ ನಿಂತ್ಕೊಂಡು ನಾವು ಆ ಕಡೆ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿಗೆ ನಿಂತ್ಕೊಂಡು ಅಲ್ಲಿಂದನೇ ವೀಡಿಯೋ ಮಾಡ್ಕೊಂಡ್ವಿ. ಅಷ್ಟು ಜನ ಇರೋದ್ರಿಂದ ಸುಮ್ಮನೆ ಆ ಕಡೆ ಹೋದರೆ ರಿಸ್ಕ್ ಆಗುತ್ತೆ. ಆಮೇಲೆ ತೇರು ಎಳಿಬೇಕಾರೆ ಬೇಡ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ಬಿಟ್ವಿ ನಾವು. ನೋಡಿ ಎಷ್ಟು ಜನ
ಈಗ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದೀವಿ. ತೇರ್ನ ಎಳ್ಕೊಂಡ್ ಹೋದ್ರಲ್ಲ ಅಲ್ಲಿ ಬೆಟ್ಟದ ತಪ್ಪಲವರೆಗೂ ಎಳ್ಕೊಂಡ್ ಹೋಗ್ತಾರೆ ಅವರು. ಆ ಕಡೆಯಿಂದ ಬರೋ ಅಷ್ಟ್ರಲ್ಲಿ ನಾವು ಹೋಗಿ ಪೂಜೆಗೆ ನಿಂತ್ಕೊಂಡ್ಬಿಡೋಣ, ತೇರಿಗೆ ಪೂಜೆ ಮಾಡಿಸ್ಕೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಹೋದ್ವಿ. ಆ ಕಡೆ ಹೋಗಿ ಸುಮಾರು ಒಂದು 15, 20 ನಿಮಿಷ ನಿಂತಿದ್ವಿ ಕ್ಯೂ ಅಲ್ಲಿ. ಅಷ್ಟ್ರಲ್ಲಿ ಆ ಕಡೆಯಿಂದ ತೇರ್ ಎಳ್ಕೊಂಡ್ ಬಂದ್ರು ಜನ. ಎಷ್ಟು ಜನ ಇದಾರೆ ನೋಡಿ. ಸುಮಾರು 1-1.5 ಲಕ್ಷ ಜನ ಇದಾರೆ. ಅಷ್ಟು ಜನ ಇದಾರೆ. ಇಲ್ಲಿಂದ ಅಲ್ಲಿವರೆಗೂ ಬೆಟ್ಟದ ತುದಿವರೆಗೂ ಜನ ಇದಾರೆ. ಬೆಟ್ಟದ ಮೇಲೂನು ಅಷ್ಟೇ ಜನ ಹತ್ತಿದ್ರಂತೆ ಈ ಸತಿ. ನಾವಂತೂ ಹತ್ತಕ್ಕಾಗಿಲ್ಲ. ನಾನು ಒಂದೇ ವರ್ಷ ಹತ್ತಿರೋದು. ಅದಾದ್ಮೇಲೆ ಹತ್ತಕ್ಕೆ ಹೋಗಿಲ್ಲ ನಾನು. ಫುಲ್ಲು ಅಷ್ಟು ಮೆಟ್ಲಿದಾವೆ. ಸುಸ್ತಾಗುತ್ತೆ, ಆಗಲ್ಲ ಅಂತ ಅಂದ್ಬಿಟ್ಟು ಹತ್ತಕ್ಕಾಗಿಲ್ಲ. ಇಲ್ಲಿ ನೋಡಿ ತೇರು ಬಂದು ನಿಂತಿದ ತಕ್ಷಣ ಎಷ್ಟು ಜನ ರಶ್ ಆಯ್ತು ಅಂದ್ರೆ ನಮಗೆ ಪೂಜೆ ಕೊಡಕ್ಕೆ ಆಗಿಲ್ಲ. ಕ್ಯೂ ಅಲ್ಲಿ ನಿಂತಿದ್ದವರು ವಾಪಸ್ ಬಂದ್ಬಿಟ್ವಿ ನಾವು. ಈ ಕಡೆ ಪಾದ ಇದೆ, ಪಾದಕ್ಕೇನೆ ಪೂಜೆ ಮಾಡ್ಕೊಂಡ್ವಿ. ಅಲ್ಲಿದ್ದಿದ್ ಜನ ಎಲ್ಲ ಈಗ ಈ ಕಡೆ ಬರ್ತಾ ಇದ್ದಾರೆ ಇಲ್ಲೇ ಪೂಜೆ ಮಾಡ್ಕೊಳಕ್ಕೆ. ನಾವೇ ಮುಂಚೆ ಬಂದ್ಬಿಟ್ವಿ ಫಸ್ಟು. ಆಗ್ಲೇ ಇಲ್ಲ ಅಷ್ಟು ಜನ. ಉಸಿರಾಡಕ್ಕೂ ಆಗ್ತಾ ಇರ್ಲಿಲ್ಲ. ಅಲ್ಲಿ ಬಿಸಿಲಿಗೂ ಅದಕ್ಕೂ ತಲೆ ಸುತ್ತು ಬರ್ತಾ ಇತ್ತು. ಹಂಗಾಗಿ ನಾನು ಕರ್ಕೊಂಡ್ ಬಂದ್ಬಿಟ್ಟೆ, ಆಗಲ್ಲ ಬನ್ನಿ ಅಂತ. ಆಮೇಲೆ ಈ ಕಡೆ ಬಂದ್ಬಿಟ್ಟು ಫಸ್ಟ್ ನಾವು ಪೂಜೆ ಮಾಡ್ಕೊಂಡ್ವಿ. ನಮ್ಮ ಹಿಂದೆ ಅವ್ರು ನಿಂತಿದ್ದಾರೆ ಪೂಜೆ ಮಾಡಕ್ಕೆ. ಇಲ್ಲಿ ನಾನು ಫಸ್ಟ್ ಪೂಜೆ ಮಾಡ್ದೆ. ಆಮೇಲೆ ನನ್ನ ಹಸ್ಬೆಂಡುನು ಪೂಜೆ ಮಾಡಿದ್ರು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಾರು ಒಂದ್ ಕಡೆಯಿಂದ ಪೂಜೆ ಮಾಡಾದ್ಮೇಲೆ ಆ ಕಡೆ ಹೊರಟ್ವಿ ನಾವು. ಒಂದ್ ಕಡೆಯಿಂದ ನೋಡ್ಕೊಂಡ್ ಬರೋಣ, ತಿನ್ಕೊಂಡ್ ಬರೋಣ ಅಂತ. ಫಸ್ಟ್ ಜೋಳ ತಗೊಂಡು ತಿನ್ಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ಇಲ್ಲಿ ನೋಡಿ ಎಷ್ಟು ಅಂಗಡಿಗಳಿದಾವೆ, ಎಷ್ಟು ಟಾಯ್ಸ್ ಇದಾವೆ ಅಂತ. ಅವ್ರಪ್ಪ ನೋಡಿ ಅವ್ರ ಮಗಳ್ದು ಟೋಪಿ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇದಾರೆ. ಆಮೇಲೆ ಹಂಗೆ ಮುಂದೆ ಹೋದ್ವಿ. ಇನ್ನು ಬೆಟ್ಟದ ತುದಿವರೆಗೂ ಇದೆ ಅಂಗಡಿಗಳು. ಅಷ್ಟು ಅಂಗಡಿಗಳಿದಾವೆ. ಬಳೆ, ಸರಗಳಂತೆ ಏನೇನೋ ಅಂಗಡಿಗಳಿದಾವೆ. ಆಮೇಲೆ ಆ ಕಡೆಯಿಂದ ಈ ಕಡೆಗೆ ಬಂದ್ವಿ ನಾವು. ಇಲ್ಲಿ ಮಗಳು ಆಟ ಆಡ್ಬೇಕು ಅಂತ ಅಂದಿದ್ದಕ್ಕೆ ಎಕ್ಸಿಬಿಷನ್ ಅಲ್ಲಿ ಕರ್ಕೊಂಡ್ಬಂದು ಮಕ್ಳು ಆಟ ಆಡೋ ಅಂತದನ್ನ ಅವಳು ಆಟ ಆಡಿದ್ಲು. ದೊಡ್ಡವರು ಆಡೋ ಅಂತದನ್ನ ನನ್ನ ತಂಗಿ ಆಟ ಆಡಿದ್ಲು. ಅವರೆಲ್ಲ ಆಟ ಆಡೋವರೆಗೂ ನಾವು ಅಲ್ಲೇ ಕೂತಿದ್ವಿ. ಕುತ್ಕೊಂಡು ನಮ್ಗೂನು ಕಾಲ್ ನೋವಾಗಿತ್ತಲ್ಲ, ಅಲ್ಲೇ ಒಂದ್ ಕಡೆ ಕುತ್ಕೊಂಡಿದ್ವಿ ನಾನು ಅಮ್ಮ. ಇವ್ರು ಮಕ್ಳೆಲ್ಲ ಆಟ ಆಡ್ಕೊಂಡ್ ಬರೋವರ್ಗುನು ನಾವ್ ಅಲ್ಲೇ ಕುತ್ಕೊಂಡು ಅದು ಇದು ತಿನ್ಕೊಂಡ್ ಕೂತಿದ್ವಿ. ಇಲ್ಲಿ ನನ್ ತಂಗಿ ಆಡ್ತಾ ಇದ್ದಾಳೆ. ಈಗ ನೋಡಿ ನನ್ ಮಗಳು ಮತ್ತೆ ನನ್ ಹಸ್ಬೆಂಡ್ ಇಬ್ರುನು ಆಡ್ತಾ ಇದಾರೆ ಅಲ್ಲಿ. ಮಗಳು ಒಬ್ಳೆ ಆಡ್ತಾಳಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡು ಜೊತೆಲಿ ಕೂತಿದ್ದಾರೆ. ಇಬ್ರುನು ಆಟ ಆಡ್ಕೊಂಡು ಈಗ ಎಲ್ಲಾ ಮುಗೀತು. ಮನೆ ಕಡೆ ಹೊರಟಿದೀವಿ ನಾವುನು. ನಾವು ಬೆಳಗ್ಗೆ ಬಂದಾಗ ಟೈಮ್ ಎಷ್ಟಾಗಿತ್ತು ಅಂದ್ರೆ 11 ಕಾಲಿಗೆ ಮನೆಯಿಂದ ಹೊರಟಿದ್ದು ನಾವು. ಬಂದು ಇವಾಗ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಟೈಮು 6 ಗಂಟೆ ಆಗಿದೆ. 6 ಗಂಟೆ ಆದ್ರೂನು ಅಷ್ಟು ಜನ ಇದಾರೆ. ಎಷ್ಟು ಜನ ಹೋಗ್ತಾ ಇದಾರೋ ಅಷ್ಟು ಜನ ಮತ್ತೆ ಬರ್ತಾನೆ ಇದಾರೆ. ಈಗ ನೋಡಿ ನಾವು ಹೋಗ್ತಾ ಇದೀವಿ. ಆ ಕಡೆ ಏನ್ ಅಂಗಡಿಗಳಿದಾವೋ ಸೇಮ್ ಅದೇ ತರ ಈ ಕಡೆನೂ ಅಂಗಡಿಗಳಿದಾವೆ. ಹ್ಮ್ ತಿಂಡಿ ತಿನಿಸುಗಳು, ಆಮೇಲೆ ಟಾಯ್ಸ್ಗಳು, ಬ್ಯಾಗ್ಗಳು, ಆಮೇಲೆ ಸರಗಳು, ಹಂಗೆ ಒಂದೊಂದ್ ಅಂಗಡಿನೂ ನೋಡ್ಕೊಂಡು ನಾವು ಮುಂದೆ ಹೊರಟ್ವಿ. ಈಗ ಬೆಳಗ್ಗೆ ಬರ್ಬೇಕಾದ್ರೆ ಕಾಲ್ ನೋವು ಇರ್ಲಿಲ್ಲ. ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಎಷ್ಟು ಕಾಲ್ ನೋವ್ತಿತ್ತು ಅಂದ್ರೆ ಅಯ್ಯಪ್ಪ ನಡಿಯಕ್ಕೂ ಆಗ್ತಾ ಇರ್ಲಿಲ್ಲ. ಸುಸ್ತು ಹಂಗೆ ಆಗ್ತಾ ಇತ್ತು. ಬಿಸ್ಲಿಗೂನು ಅದಕ್ಕೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ ಎಲ್ಲಾರುನು. ಮಗಳನ್ನ ಅವ್ರಪ್ಪ ಎತ್ಕೊಂಡಿದ್ರು. ನಾವಂತೂ ನಡ್ಕೊಂಡೇ ಬರ್ಬೇಕು. ಅಲ್ಲಿವರೆಗೂ ನಡ್ಕೊಂಡ್ ಹೋಗೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಅಪ್ಪಾ ಇಲ್ಲಿಗೆ ಆಟೋ ಬಂದ್ರೆ ಹತ್ಕೊಂಡ್ ಹೋಗ್ಬಿಡೋಣ ಅನ್ನೋಷ್ಟು ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ನಮಗೆ. ಆಮೇಲೆ ಆಟೋಗಳಂತೂ ಇಲ್ಲಿವರೆಗೂ ಬಿಟ್ಟಿರ್ಲಿಲ್ಲ. ಅದು ಮುಂದೆ ಏನು ಆರ್ಚ್ ಇತ್ತೋ ಅಲ್ಲಿಗೆ ಲಾಸ್ಟ್ ಇತ್ತಲ್ಲ, ಅಲ್ಲಿವರೆಗೂ ನಾವು ಹೋಗ್ಲೇಬೇಕಿತ್ತು. ಕಷ್ಟಪಟ್ಟು ಹಂಗು ಹಿಂಗು ನಡ್ಕೊಂಡು ಹೊರಟ್ವಿ ಅಲ್ಲಿವರ್ಗುನು. ಅಲ್ಲಿವರೆಗೂ ಹೋಗಿ ಇವಾಗ ಆಟೋದಲ್ಲಿ ಮನೆ ಕಡೆ ಹೋಗ್ತಾ ಇದೀವಿ ನೋಡಿ. ಇಲ್ಲಿವರೆಗೂ ವಿಡಿಯೋನ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ನಿಮ್ಮೂರ್ ಜಾತ್ರೆ ಹೆಂಗಾಯ್ತು ಅಂತ ತಿಳಿಸಿ ನನಗೆ. ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕಾನ್ನ ಒತ್ತಿ. ನಿಮ್ ಪ್ರೀತಿ ಮತ್ತು ಬೆಂಬಲ ಹಿಂಗೆ ಇದ್ರೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ನಮ್ಗೆ ಪ್ರೇರಣೆ ಆಗತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ. ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ.
ಹಿಂಗೆ ನನ್ನ ವಿಡಿಯೋಗಳನ್ನ ನೋಡ್ಕೊಂಡು ಹೋಗ್ತಾ ಇರಿ. ಹಿಂಗೆ ಸಪೋರ್ಟ್ ಮಾಡಿ. ಕೊನೆವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾನೆ ಇರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್‌ನ. ಇಷ್ಟೇ ಫ್ರೆಂಡ್ಸ್ ನಮ್ಮೂರಿನ